ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳೆಯ ಚಿಂತನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನೀಗ ಕೆಂಗೇರಿ ಹತ್ರ ಇರೋ ಗ್ರಿಪ್ಸ್ ಗೋ ಕಾರ್ಟಿಂಗ್ ಅನ್ನೋ ಪ್ಲೇಸಲ್ಲಿ ಗೋ ಕಾರ್ಟಿಂಗ್ ಹೋಗ್ತಿದ್ದೀವಿ. ಸೊ ಇನ್ಯಾಕೆ ತಡ, ನಿಮ್ಮನ್ನು ಆ ಗೋ ಕಾರ್ಟಿಂಗ್ ಹೆಂಗಿದೆ, ಅಲ್ಲಿ ಪ್ಲೇಸ್ ಹೆಂಗಿದೆ ಅಂತ ನಿಮಗೂ ತೋರಿಸ್ತೀನಿ, ಅದ್ರ ಮೇಲೆ ರಿವ್ಯೂನು ಮಾಡೋಣ. ಸೊ ಲೆಟ್ಸ್ ಗೋ. ನಾವೀಗ ಜನತಾ ಬಜಾರಿಗೆ ಬಂದಿದ್ದೀವಿ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ. ನನ್ನ ಬೆಸ್ಟ್ ಫ್ರೆಂಡ್ ಪ್ರಣವ್. ಹಾಯ್. ನಾ ಆ್ಯಕ್ಚುಲಿ ಡೈರೆಕ್ಟಾಗಿ ಹೋಗ್ಬೋದಿತ್ತು. ನನಗೆ ನೀವು ಉತ್ತರಳ್ಳಿ ಕಡೆ ಹೋದರೆ ನೀವು ಉತ್ತರಳ್ಳಿಂದ ಡೈರೆಕ್ಟ್ ಕೆಂಗೇರಿ ಬಸ್ ಸಿಗುತ್ತೆ, ಹಂಗೆ ಹೋಗ್ಬೋದು. ಬಟ್ ನಾವು ಫ್ರೆಂಡ್ಸ್ ಎಲ್ಲ ಮೀಟಪ್ ಆಗ್ತಿರೋದ್ರಿಂದ ನಾವು ಈಗ ಜನತಾ ಬಜಾರ್ ನಮ್ಮ ಫ್ರೆಂಡ್ಸಲ್ಲಿ ಮೀಟ್ ಆಗಿಬಿಟ್ಟು ಅಲ್ಲಿಂದ ಡೈರೆಕ್ಟ್ ಗೋ ಕಾರ್ಟಿಂಗಲ್ಲಿ 9 ಮೆಟ್ರೋ ಸ್ಟೇಷನಿಂದ ಕೆಂಗೇರಿ ಹೋಗ್ತೀವಿ. ಕೆಂಗೇರಿಯಿಂದ ಒಂದು 2-3 ಕಿಲೋಮೀಟರ್ಸ್ ನೀವು ಕ್ಯಾಬೋ ಆಟೋನು ಏನಾದರೂ ಮಾಡ್ಕೊಂಡು ಹೋಗಬೇಕು. ನಾವು ಹಾಗೆ ಮಾಡ್ತಿರೋದು. ಅಲ್ಲಿ ಹೋಗಿ ಇನ್ನೂ ಸ್ವಲ್ಪ ಜನ ಫ್ರೆಂಡ್ಸ್ ಬರ್ತಾರೆ, ಎಲ್ಲ ಮೀಟಪ್ ಆಗ್ತೀವಿ. ಸೊ ನೋಡಿ, ನಾವೀಗ ಜನತಾ ಬಜಾರ್ ಹೋಗ್ತೀವಿ. ಜನತಾ ಬಸ್ಸರಿಂದ MF12 ನಂಬರ್ ಬಸ್ ಹತ್ತಿದ್ದೀವಿ. MF12, 410 ಎಲ್ಲ ಬಸ್ಸು ಹೋಗುತ್ತೆ. ಸೊ ಇಲ್ಲಿಂದ ನಾವು ಡೈರೆಕ್ಟು 9 ಮೆಟ್ರೋ ಸ್ಟೇಷನ್ಗೆ ಹೋಗ್ತೀವಿ. ಅಲ್ಲಿಂದ 9 ಮೆಟ್ರೋ ಹತ್ತಿಬಿಟ್ಟು ಕೆಂಗೇರಿ ಡೈರೆಕ್ಟ್ ಹೋಗ್ತೀವಿ. ಕೆಂಗೇರಿಯಿಂದ ಅಲ್ಲಿ ಯಾವುದೊಂದು ಆಟೋನೋ ಕ್ಯಾಬೋ ಮಾಡಿ ಅಲ್ಲಿ ಡಿಸೈಡ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಸಿಗ್ತಾರೆ. ಮತ್ತು ಅಲ್ಲಿಂದ ಗೋ ಕಾರ್ಟಿಂಗ್ ವಿಡಿಯೋ ನಿಮ್ಗೆ ಫಸ್ಟು ತೋರಿಸ್ತೀನಿ, ಹೆಂಗಿದೆ ಗೋ ಕಾರ್ಟಿಂಗು, ಅಲ್ಲಿ ಪ್ಲೇಸ್ ಹೆಂಗಿದೆ ಅಂತ ಅಷ್ಟು ತೋರಿಸ್ತೀನಿ. ನಾವೀಗ 9 ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇದು 9 ಮೆಟ್ರೋ ಸ್ಟೇಷನ್ ಔಟ್ಸೈಡ್ ಹೆಂಗಿದೆ ಅದು ಸಕ್ಕತ್ತಾಗಿ ಮಾಡಿದ್ದಾರೆ. ಪೇಂಟ್ ಎಲ್ಲ ಪ್ರತಿಯೊಂದು ಫ್ರೀಡಮ್ ಸಿಗುತ್ತೆ. ಪ್ರೊಟೆಕ್ಷನ್ ಹಾಗೂ ಗಾಂಧೀಜಿ ಹೀಗೆ ಇತ್ಯಾದಿ ಆಚೆ ಬುಕ್ಸ್ ಚೆನ್ನಾಗಿದೆ. ಅಣ್ಣ ಬಂದ ಆ ಕಡೆ ಒಬ್ಬ ಇದ್ದಾನೆ, ನನ್ನ ಮಗ ಅವ್ನು ಬರ್ತಾ ಇಲ್ಲ. ಫೈನಲಿ ನಾವು ಗ್ರಿಪ್ಸ್ ಗೋ ಕಾರ್ಟಿಂಗಿಗೆ ರೀಚ್ ಆಗಿದ್ದೀವಿ. ಅಲ್ಲಿ ನಿಮಗೆ ತೋರಿಸ್ತೀನಿ ರೀ. ಗ್ರಿಪ್ಸ್ ಗೋ ಕಾರ್ಟಿಂಗ್ ಮತ್ತು ಇಲ್ಲಿ ಬೌಲಿಂಗ್ ಕೂಡ ಇದೆ ನೋಡಿ. ಟ್ರ್ಯಾಕ್ ನೋಡ್ಬೋದು ಹೆಂಗೆ ಮಸ್ತಾಗಿದೆ ಅಂತ. ನಾವು ನೆಕ್ಸ್ಟ್ ಸ್ವಲ್ಪ ಹೊತ್ತು ಆ ಕಾರ್ಸಲ್ಲಿ ನಾವು ಹೊಡ್ತೀವಿ. ಇಲ್ಲಿ 6 ಲೇನ್ಸ್ ಇದೆ. ನಾನು ನಿಮಗೆ ಟಿಕೆಟು, ಪ್ರೈಸ್ ಸ್ಟ್ರಕ್ಚರ್ ಎಲ್ಲದೂ ಇರ್ತೀನಿ. ಟ್ರ್ಯಾಕ್ ರೆಗ್ಯುಲೇಷನ್ಸ್ ನೋಡಿ, ಎಲ್ಲ ಅಷ್ಟು ರೂಲ್ಸ್ ಎಲ್ಲ ಹಾಕಿದ್ದಾರೆ. ಬೌಲಿಂಗ್ ರೂಲ್ಸು, ಗೋ ಕಾರ್ಟಿಂಗು. ನ್ಯೂ ಪ್ರೈಸ್ ಹಾಕಿದಾರಲ್ಲ ಗೋ ಕಾರ್ಟಿಂಗು ಸಿಂಗಲ್ ಸೀಟರು 256 6 ಲ್ಯಾಬ್ಸ್ ಇರುತ್ತೆ. 320 for 6 ಲ್ಯಾಬ್ಸ್. ಸಿಂಗಲ್ ಆ್ಯಂಡ್ ಡಬಲ್ ಸೀಟರ್. ಬೌಲಿಂಗ್ ಕೂಡ ಇದೆ. ಬೌಲಿಂಗ್ ರೂಲ್ಸ್ ಹಾಕಿದ್ದಾರೆ. ಬೌಲಿಂಗ್ ಕಲಿತಾರೆ. ಒಂದೇ ಶಾಟ್ ಒಟ್ಟಿಗೆ ಅಂದರೆ ಹೆಂಗೆ ಯಾವ ಥರ ಅಲ್ಲಿ ರೋಡಿ ಸ್ಟಾರ್ಟ್ ಮಾಡ್ಕೋಬೇಕು. 1 by 1 ಹೋಗ್ತಾ ಇರ್ಬೇಕು. ಸರಿ ಸರಿ, ನಿಲ್ಸ್ಬಿಟ್ಟು ಹೋಗಂಗಿಲ್ಲ. ಸರಿ ಸರಿ, ಅಲ್ಲಿ ಮಾತಾಡೋದು ಇಲ್ಲಿ ಮಾತಾಡಿದ್ರೆ ಟ್ರ್ಯಾಕ್ ಮಾಡಿ ಸ್ಲೋ ಮಾಡ್ಬೋದು. ಇಲ್ಲ ನಿನಗೆ ರಿಸ್ಕು. ಆಮೇಲೆ ಬೌಲಿಂಗ್ ಎಷ್ಟು? ಬೌಲಿಂಗ್ 240. 2 ಒಟ್ಟಿಗೆ ತೊಗೊಂಡ್ರೆ ಕಡಿಮೆ ಮಾಡ್ತೀರಾ? ಏನಿಲ್ಲ. ಈ ತಿಂಗಳು ಮಾತ್ರ 256. ಬರೋ ತಿಂಗಳಿಂದ 300 ರೂಪಾಯಿ. ಸರಿ, ಓಕೆ. ಟಿಕೆಟ್ ಸಿಕ್ಕಿದೆ ನಮಗೆ. ಸೊ ಎದುರುಗಡೆ ಟ್ರ್ಯಾಕಿಗೆ ಹೋಗ್ತಾ ಇದ್ದೀವಿ. ಹೆಲ್ಮೆಟ್ ಇನ್ನೂ ಸಿಕ್ಕಿಲ್ಲ. ಬಟ್ ಮುಗ್ದಿದ್ದೆ ಗೊತ್ತಾಗಲ್ಲ, ಅದು ಫಾಸ್ಟಾಗಿ ಮುಗ್ದಾಗ್ಬಿಡುತ್ತೆ ಅಲ್ಲ.
A few moments later. ಎಕ್ಸ್ಟ್ರಾ ಒಬ್ಬ ಫ್ರೆಂಡ್ನ ಅಂದರೆ ವಿಡಿಯೋ ಮಾಡೋಕ್ಕೆ ಬಂದ ಟೂ ವೀಲರ್ ರೋಡ್ ಸೈಡ್ ಆ ಥರ ಮುಂದೆ ಬಾರು ಅಲ್ಬೇಡ ಬಾ. ಫೈನಲಿ ಮುಗಿಸ್ದ ನಮ್ಮಣ್ಣ. ಹೆಂಗಿತ್ತು ಮಗ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಹೆಂಗಿತ್ತು? ಬಟ್ ಆ್ಯಕ್ಚುಲಿ ಏನಂದರೆ ಇಲ್ಲಿ ಎಷ್ಟು ಯಾವಾಗ ಮುಗಿಯತ್ತಂತ ಗೊತ್ತಾಗಲ್ಲ. ಅಂದರೆ 6 ಲ್ಯಾಪಲ್ಲಿ ಹಾಕ್ತಿರ್ತಾರೆ ಲಾಸ್ಟ್ ರೌಂಡ್ ಅಂತ. ಬಟ್ ಕೊನೆಗೆ ನಾವೀಗ ಗೋಕಾರ್ಟಿಂಗ್ ಅಷ್ಟು ಮುಗಿಸಿದ್ವಿ. ತುಂಬ ಚೆನ್ನಾಗಿತ್ತು, ಒಂದು ಸ್ಪೆಷಲ್ ಅನಿಸ್ತು ತುಂಬ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ರು ನನಗಂತೂ ಸಿಕ್ಕಾದ ಖುಷಿ ಆಯಿತು. ನಾನಂತೂ ಸಿಕ್ಕಾದ ಡ್ರಿಫ್ಟ್ ಮಾಡ್ತಿದ್ದೆ ಓಡಿಸುವಾಗ, ತುಂಬ ಮಜಾ ಬಂತು. ಈಗ ನಾವು ನೆಕ್ಸ್ಟ್ ಈಗ ಗೋಪಾಲನ್ ಮಾಲ್ ಬೌಲಿಂಗ್ ಮಾಡೋಣ ಅಂತ ಇಲ್ಲಿ ಬೌಲಿಂಗ್ ಇತ್ತು, ಬಟ್ ನಮ್ದು ಫ್ರೆಂಡ್ಸ್ ಎಲ್ಲ It's kind of good. Gopalan Mall, we can go, we can play, but it's costly, but it's more fun. That side is more fun rather than this side. So we are going Gopalan Mall. ಯಾ, ಆ ರೀಸನ್ಗೋಸ್ಕರ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಗೈಸ್. ಸಿಗೋಣ, ಬಾಯ್.